ನಮಸ್ಕಾರ ಸರ್. ನಾನು ಪ್ರತಿ ವರ್ಷ ಹಾಲಿ 8-10 ವರ್ಷದಿಂದ ನಾನು ಪೌರ ಕಾರ್ಮಿಕರ ಜೊತೆಯಲ್ಲೇ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀನಿ ಸರ್. ಅವ್ರಿಗೆ ಪ್ರತಿ ವರ್ಷ ಬಟ್ಟೆ ಕೊಡ್ಸೋದು, ಮತ್ತೆ ದಿನಸಿ ಕಿಟ್ ಕೊಡೋದು, ಮತ್ತೆ ಇವತ್ತು ರಕ್ತದಾನ, ಆರೋಗ್ಯ ತಪಾಸಣೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಮ್ಮ ಹುಟ್ಟೂರು ಹವೇರಳ್ಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಕೊಪ್ಪ ಗ್ರಾಮಕ್ಕೆ ಹೋಗಿ ಇವತ್ತು ವಿನಾಯಕನ ದರ್ಶನ ಮಾಡಿಕೊಂಡು ಇವತ್ತು ನಮ್ಮ ತಾಯಿ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ವಿನಾಯಕನ ಸನ್ನಿಧಿಯಲ್ಲಿ ಇವತ್ತು ಹೊರ ನಡೀತಾ ಇದೆ. 1,000 ಜನಕ್ಕೆ ಇವತ್ತು ಅನ್ನದಾನವನ್ನು ಅಲ್ಲಿ ಏರ್ಪಡಿಸಿದ್ದೀವಿ. ಇಲ್ಲೂ ಸುಧಾ ಮೈಸೂರಲ್ಲೂ ಸುಧಾ ಅನ್ನದಾನ ಇವತ್ತು 3,000-4,000 ಜನಕ್ಕೆ ಹಮ್ಮಿಕೊಂಡಿದ್ದೀವಿ. ನಮ್ಮ 4 ಜಿಲ್ಲೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ್ನು 4 ಜಿಲ್ಲೆ ನನ್ನ ಶಿಕ್ಷಕ ಬಂಧುಗಳು, ನಮ್ಮ ಕಾರ್ಯಕರ್ತರು ಎಲ್ಲ ಬೆಳಿಗ್ಗೆಯಿಂದವೇ ನಿರಂತರವಾಗಿ ನನಗೆ ವಿಶ್ ಮಾಡಿದ್ದಾರೆ ಸರ್. ನಮ್ಮ ನಾಯಕರಾದ ಕುಮಾರಣ್ಣವರು ಸುಧಾ ನನಗೆ ವಿಶ್ ಮಾಡಿದ್ದಾರೆ, ನಮ್ಮ ರೇವಣ್ಣ ಸಾಹೇಬರು ವಿಶ್ ಮಾಡಿದ್ದಾರೆ, ಜಿ ಟಿ ದೇವೇಗೌಡ ಸಾಹೇಬರು ವಿಶ್ ಮಾಡಿದ್ದಾರೆ, ಶಾರಾ ಮಹೇಶ್ ಅಣ್ಣು ವಿಶ್ ಮಾಡಿದ್ದಾರೆ, ನಮ್ಮ ಎಲ್ಲ MLAಗಳು, ಮಂಡ್ಯ MLAಗಳು, ಮೈಸೂರು MLAಗಳು, ಎಲ್ಲರೂ ಸುಧಾ ex-MLAಗಳು ಎಲ್ಲ ಸುಧಾ ನನಗೆ ಇವತ್ತು ವಿಶ್ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ನಮ್ಮ ವಿಜಯನಗರ ಭಾಗದಲ್ಲಿ ನಮ್ಮ ಸುಬ್ಬಯ್ಯನವರು ಈ ವಾರ್ಡ್ ಅಲ್ಲಿ ಇನ್ಚಾರ್ಜ್ ತಗೊಂಡು, ನಮ್ಮ ಶಿವಣ್ಣವರು, ನಮ್ಮ ಪ್ರೇಮಾ ಶಂಕರೇಗೌಡರು ಎಲ್ಲ ನಮ್ಮ ಕಾರ್ಯಕರ್ತರು ಬಂಧುಗಳು ನನ್ನ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಸರ್. ನಾನು ತುಂಬ ಹೃದಯದಿಂದ ಅವ್ರಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. MLC ಆಗೋಕ್ಕೂ ಮುಂಚೆ ಮಾಡ್ತಿದ್ದು ಹುಟ್ಟುಹಬ್ಬಕ್ಕೂ ಈಗಿನ ಹುಟ್ಟುಹಬ್ಬಕ್ಕೂ ಏನ್ ಡಿಫ್ರೆನ್ಸ್ ಅಂತ, ಏನ್ ವಿಶೇಷ ಅಂತ? ಜಾಸ್ತಿ ಜನ ಬಂದಿದ್ದಾರೆ ಸರ್, ನಮ್ಮ ಕಾರ್ಯಕರ್ತರುಗಳು ಜಾಸ್ತಿ ಇದಾರಲ್ಲ ಸರ್. 4 ಭಾಗದಲ್ಲಿ MLC ಅಲ್ಲ ಸರ್. ಶಿಕ್ಷಕ ಬಂಧುಗಳು, ನಮ್ಮ ಕಾರ್ಯಕರ್ತ ಬಂಧುಗಳು, ನನ್ನ ಅಭಿಮಾನಿಗಳು, ನಮ್ಮ ವಿನಾಯಕ ಡೆವಲಪರ್ಸ್ ಎಲ್ಲ ಉದ್ಯೋಗಿಗಳು ಎಲ್ಲ ಬಂದಿದ್ದಾರೆ ಸರ್. ಈಗ ಇಲ್ಲಿ ರಕ್ತದಾನ ಶಿಬಿರ ಈ ತರ ಕಾರ್ಯಕ್ರಮಗಳು ಬೇರೆ ಜಿಲ್ಲೆಗಳಲ್ಲೂ ಇನ್ನು ನಾಳೆ ಅಥವಾ ನಾಳಿದ್ದು ನಡೆಯುತ್ತಾ, ಮುಂದುವರಿಯುತ್ತಾ? ಇಲ್ಲ ಸರ್, ಇವತ್ತು ಒಂದೇ ದಿವಸ ಸರ್. ಇವತ್ತು ಎಷ್ಟು ಜನ ಕಿಟ್ ಇವತ್ತು 200 ಜನಕ್ಕೆ ಪೌರ ಕಾರ್ಮಿಕರು ಕೊಡ್ತಾ ಇದ್ದಾರೆ.